ಕಲಿ ಚೋಟೆ ಬೈತಿ ನೋಡಿ ಅಭಿನಂದಿಸ್ತೀನಿ ಒಂದು ಎಲ್ಲ ಇದ್ದೋ ಮತ್ತೆ ಕೊಡಿಸೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ತರುವಂತ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಚಿಂತನೆಗಳೈತಿ, ಅಣ್ಣ ಬಸವಣ್ಣನವರ ಚಿಂತನೆ ಐತಿ. ಸಂವಿಧಾನದೊಳಗೆ ಒಂದೇ ಇಟ್ಕೊಂಡಿರೋದು ಈ ಭೂಮಿ ಮೇಲೆ, ಪವಿತ್ರವಾದ ಭೂಮಿ ಮೇಲೆ ಏನು ನಡೆದಾಡಿ ಈ ಭೂಮಿಯನ್ನು ಪವಿತ್ರಗೊಳಿಸಿದಂತ ಎಲ್ಲ ಪ್ರವಾದಿಗಳ ಒಂದು ಅನುಭವವನ್ನು ತಗೊಂಡು ಈ ಭಾರತದ ಸಂವಿಧಾನವನ್ನು ಬರೆಯಲಾಗಿದೆ. ಬಂಧುಗಳೇ, ಭಾರತದ ಸಂವಿಧಾನವನ್ನು ಪ್ರಜಾಪ್ರಭುತ್ವ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದ ಮಾಡಿದ. ಫಾರ್ ದ ಪೀಪಲ್, ಬೈ ದ ಪೀಪಲ್, ಆಫ್ ದ ಪೀಪಲ್ ಅಂತ ಹೇಳಿ ಎಂತ ಪವಿತ್ರವಾದ ಸಂವಿಧಾನ. ಈ ಸಂವಿಧಾನ ಏನು ಜಗತ್ತಿನ ಹುಡುಕು ಏನು ಬೇರೆ ದೇಶದ ಸಿಗುತ್ತೆ ನೋಡೋರಿ. ಎಲ್ಲ ಧರ್ಮದವು ಎಲ್ಲ ಕಡೆ ನಮ್ಮದಾಗಿ ವಿಶೇಷವಾದ ಎಲ್ಲ ಧರ್ಮ. ಎಷ್ಟು ದೇವ್ರದವಪ್ಪ, ಎಷ್ಟು ಭಾಷೆ ಅನ್ನೋಪ್ಪ. ಇವತ್ತು ನರೇಂದ್ರ ಮೋದಿ ಈ ಭಾಷೆ ನೋಡಿಸಿದ್ರು. ಇವಾಗ ಕುಣಿ ಉದ್ಯಾನ ಮತ್ತೆ ಬಿಜೆಪಿಗೆ ಮಾತಾಡ್ತಾರ, ಸಂವಿಧಾನ ಬದಲಿ ಮಾಡ್ತಾರಂತ ಬಿಟ್ಬಿಡ್ತೀವಿ ನಾವು ಕಾಂಗ್ರೆಸ್ನವರು. ಈ ದೇಶದ ಕಾಂಗ್ರೆಸ್ನವರು ಜೀವಂತ ಇರುವವರೆಗೂ ನಿಮ್ಮ ಮಕ್ಕಳಾಗಲೇ ನಾವು ಯಾರು ಬದಲಿ ಮಾಡಿಕೊಳ್ಳೋದಿಲ್ಲ. ಮಕ್ಕಳಾಗಿಲ್ಲ ಪ್ರತಿಯೊಬ್ಬರಲ್ಲಿ ಅವಾಗ ನನ್ನ ಉಸುರಿನವರಿಗೆ ಈ ಮಗನ ತಾಲೂಕಿನಾಗ ಈ ಎತ್ತ ಬಿಜೆಪಿಯವರು ಚಂಡಿಗಳು ಹಾರಾಡಿದ್ರು. ಇಲ್ಲಿ ಆತ ನಿಮಗೂ ಅವಾಗ ಗೌರವ ಅಂತ, ನಾವು ಗೌರವ ಅಂತ ಇದನ್ನ ಮಾತಾಡೋಣ. ಅವಾಗ ಎತ್ತ ನಿಮ್ಮೂರಾಗಿದ್ದೀನಿ ಗೌಡ, ನನಗೆ ಎತ್ತ ನನ್ನ ಊರಿಗೆ ಕರ ಕಟ್ಟ ಬೇಕಾಗಿದೆ. ಗೌಡರಿಗೆ ಬಹಳ ಲಕ್ಷ್ಮಿ ಅಂತ ಏನಿಲ್ಲ ನೋಡಿಲ್ಲ. ನಾನು ಮಗನ ಎಲ್ಲ ನೋಡಿ ಬಂದಿದ್ದೀನಿ. ಬಾ ತಾಕತ್ತು ತಮ್ಮಿದ್ರೆ ಯಾರು ರೈತ ಭಾರತೀಯ ಜನತಾ ಪಕ್ಷದವ್ರು ನೋಡಕ್ ದೇಶ ಉಳಿತೀರಿ, ರಾಜ್ಯ ಉಳಿತೀರಿ. ಪಾಪ ದೇಶಕ್ಕಾಗಿ, ಹಿಂದೂಗಳಿಗಾಗಿ ಅನೇಕ ದಾನ ಮಾಡಿ ಮಕ್ಕಳನ್ನೇ ಒತ್ತಿ ಇಟ್ಟ ಪುಣ್ಯಾತ್ಮ ಟಿಪ್ಪು ಸುಲ್ತಾನ್ ಅವರು. ಮಕ್ಕಳನ್ನೇ ಒತ್ತಿ ಇಟ್ಟು ಈ ದೇಶದ ಸ್ವಾತಂತ್ರ್ಯ ತಂದುಕೊಟ್ಟಂತ ಹೋರಾಟ ಮಾಡಿ ಮಾಡಿದಂತ ಪುಣ್ಯಾತ್ಮ ಮಾವಿನ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಬೇಕಿ ಏನ್ ಮಾತಾಡ್ತೀವೋ ಮಿಸ್ಟರ್, ನೀನ್ ಅರಗಿನ ಪಿಸ್ತಾರ ಸ್ವಲ್ಪ ಬೀಸ್ತಾರ ಸರಿ ಬಂದ ಕಾಲ ಮಾತಾಡಕತ್ತಿರ ತುಮ್ಮಿ ನೀವು ತುಮ್ಮಿಗೆಲ್ಲ ಮಾತಾಡಕತ್ತಿ. ನೀವು ತಿಳ್ಕೊಂಡ್ರಿ ನನ್ನಂತವ್ರಲ್ಲ, ನನ್ನ ಮೈಯ ನನ್ನ ಒಂದು ನನ್ನ ದೂರ ಸತ್ಯ ಸಾಕಾಗಲ್ಲ. ನನಗೆ ಹೋಗ ನೀನು ಗೌಡಿಕಿ ನಿನ್ನ ಮನೆಯಾಗ ಇಟ್ಕೋ, ನನಗೆ ಹೇಳ್ತೀವಿ ಗೌಡಿಕಿ ಇನ್ನ ಇರ್ತೀವಿ ಮಾತಾಡಿದ್ವಿ. ಅದು ಅನ್ಸ್ಕೊಂಡು ಓಡಿ ಬಂದ ನಾವು ಹೆಣ್ಮಕ್ಳು ಮಾತಾಡಿದ್ರು. ನಮ್ಮ ಸೊಲ್ಲಾಪುರ ಬೈ ಎಲ್ಲರೂ ಗಂಧ ಹತ್ತಿದ್ಬೇಕು, ಅರಿವಿ ಬಿಚ್ಚಾಕಿಲ್ಲ, ಅರಿವಿ ಬಿಚ್ಚಾಕೆಲ್ಲ ಹತ್ತಿದ್ರು. ಅವ್ರಿಗೆ ನೋಡಿ ಈಗ ಮತ್ತಿನ್ನು ಹೋಗಿ ಬಾಯಿ ಮಾತಾಡಕ್ ಗಂಟು ನಿಂದ್ರು ಹೋಗುದು ಮಾತಾಡಕ ನೋಡಿ ನೋಡಿ ಹೋಗಿ ಗೌಡಿಕಿ ಇಟ್ಕೋ. ಗೌಡಿಕಿ ಮನ್ಯಾಗ ಈ ಶ್ರೀಮಂತಿ ಮನ್ಯಾಗ ಇಟ್ಕೋ. ಈ ಶ್ರೀಮಂತಿ ಗುಂಡಾಗಿರಿ, ದಾದಾಗಿರಿ ನೈಚರಂಗೆ ಈ ಮುಂದೆ ನಾವು ನೋಡಿ ಇಲ್ಲಪ್ಪ ನನಗೆ ಸರ್ವಧರ್ಮ ಸಮ್ಮೇಳನ ಮಾಡೋಕೆ ನನಗೆ ಅಡ್ಡಿಪಡಿಸಿ ಪರ್ಮಿಷನ್ ಕೊಟ್ಟಿದ್ದು ತಹಸೀಲ್ದಾರ್ ಕೆಲಸ ಮಾಡಿದ್ರು. ನಾವು ರಸ್ತೆದಾಗ ಮಾಡಿದ ಮಕ್ಕಳು ನಾವು ಭಾರತೀಯರು. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರ, ಸುಮ್ಮನೆ ಕೂತರೆ ಸುಲಿಗೆ ತಪ್ಪದು, ಸುಮ್ಮನೆ ಕೂತರೆ ಸುಲಿಗೆ ತಪ್ಪದು, ಸುಲಿಗೆತ್ತರೆ ಜನ ಹಿಂದೆ ಬರುವಂತೆ. ಆ ತತ್ವ ಆದರ್ಶವನ್ನು ನಾವು ಪಾಲನೆ ಮಾಡುವಂತ ಮಗ ನಾನೇನು ಹೇಳಿ ಪಕ್ಕ ಭಾರತೀಯರು ಹೇಳಿ ನಾನು ಏನಿದ್ದೋ ಏನೋ ಗೊತ್ತಿಲ್ಲ. ಲಿಂಗ ಕಟ್ಟಕೊಂಡ ಮೇಲೆ ಲಿಂಗಾಯತ ಗಿರಿ ಲಿಂಗಾಯತ ಧರ್ಮ ಪಾಲನೆ ಮಾಡಬೇಕು. ಯಾರಿಗೆ ಗೊತ್ತಿತ್ತು? ಬೆಂಗಳೂರು ಸಾಹೇಬ್ ಬಸವಣ್ಣ ಲಿಂಗ ಕಟ್ಟಿ ಲಿಂಗಾಯತ ಹೋಗ್ತೀನಿ. ನಾನು ಜಾತಿಗೆ ಅಪ್ಲಿಕೇಶನ್ ಹಾಕೋದು ಯಾವ ಜಾತಿ ಹುಟ್ಟಬೇಕಂತ ಈಗ ಹೇಳಿದ್ದೆ ನಮ್ಮಪ್ಪ ನಮ್ಮದು ಹೇಳ್ತೇನಪ್ಪ. ಮಕ್ಕಳು ಮಾತಾಡ್ತಾರೆ, ಒಬ್ಬೊಬ್ಬರು ಜಾತಿ ಐತಿ, ಟಿಪ್ಪು ಸುಲ್ತಾನ್ ಐತಿ ಮಾತಾಡ್ತಾರೆ, ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ. ಎದಕ್ಕೂ ಮಾತಾಡ್ತೀವಿ? ಈ ದೇಶ ಕಾಳಗಿತ್ತು ಬಿಟ್ಟು ಹೋಗುತ್ತೆ ಹಾಳಾಗಿ. ನಾನು ಹೇಳ್ಬೇಕಲ್ಲ, ನೀವು ಬ್ರಿಟಿಷರು, ನೀವು ಈ ದೇಶ ಭಾರತ ದೇಶ. ಈ ದೇಶದಾಗ ನೀವೇನಿರಲ್ಲ, ನೀವು ಬ್ರಿಟಿಷರು, ನೀವೆಲ್ಲೂ ಭಾರತೀಯರಾಗಕ್ಕೆ ಸಾಧ್ಯವಿಲ್ಲ.
ಯಾಕಂದ್ರೆ ಸಂವಿಧಾನ ತೆಗಿತೀವಿ. ಇತಿಹಾಸ ಬಗ್ಗೆ ಒಂದು ಸಲ ಮಾತಾಡೋದು, ಮಹಾತ್ಮರ ಬಗ್ಗೆ ಗೌರವ ಇರೋದು, ಒಂದು ಕಾರ್ಯಕ್ರಮ ಮಾಡ್ತಾರ. ಯಾವ ದೇಶದ ಸ್ವಾತಂತ್ರ್ಯ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಕಾರ್ಯಕ್ರಮ ತೋರಿಸಿ, ಮಹಾತ್ಮರ ಬಗ್ಗೆ ಗಾಂಧಿ ಜಯಂತಿನ ಮಾಡೋದು. ನೀವು ಒಂದು ದಿವಸ ಮಾಡಿದ್ರೆ ನೋಡ್ರಪ್ಪ, ಯಾರು ನೋಡ್ರಿ. ನನಗೆ ಆ ಸಂತೋಷ ಏನಾಗೈತಂದ್ರೆ ಇಳಕಲ್ ಜನತೆ, ನಮ್ಮ ಬಡ ನೇಕಾರ, ಕೂಲಿ ಕಾರ್ಮಿಕರು, ಎಲ್ಲ ಜಾತಿ ಜನಾಂಗ ಇರುವಂತ, ಸರ್ವ ಜನಾಂಗ ಶಾಂತಿ ಇರುವಂತ ಶಾಂತಿಯ ತೋಟ ಯಾವಾಗೈತಂದ್ರೆ ಇಳಕಲ್ ಆಗೈತಲ್ಲ. ನನಗೆ ನಿಮಗೆ ನಂತರ ಕೋಟಿ ಕೋಟಿ ಧನ್ಯವಾದಗಳು. ಯಾಕಂದ್ರೆ ಯಾವುದೂ ದಯವಿಟ್ಟು ಬಂಧುಗಳೇ ಯಾರ ಮಾತಿಗೂ ಕೂಡ ನೀವು ಕಿವಿಗೊಡಬಾರ್ದು. ನಾವು ದೇಶದ ಭಕ್ತಿಗೋಸ್ಕರ ಮಾಡಿದಂತ ಕಾರ್ಯಕ್ರಮ ಇದು. ಏನ್ ನಮ್ಮನ್ನು ಭಾಷಣ ಮಾಡುತ್ತೀವಿ ಎಲ್ಲ ಮೈಕ್ ನೋಡ್ ಸಿಗ್ತಾವ, ಮೈಕ್ ನೋಡ್ ಸಿಗ್ತಾವ, ಮಾತಾಡಕ್ಕೆ ಹೋಗಿ ಎದುರು ಮಾತಾಡೋ ತಾಕತ್ತು ಇತ್ತು ನಮಗೆ ಬೇಕಂದ್ರೆ. ಆದ್ರೆ ಮೈಕ್ನಾಗ ಮಾತಾಡಿ ತಿಳಿಸೋದು ಅನ್ನೋ ಮಕ್ಕಳು ನಾವು ಅಲ್ಲ. ನಾವು ಎದಕ್ಕೆ ಮಾಡೀವಿ? ದೇಶದ ಭಕ್ತಿ ಮಹಾತ್ಮ ಪುಣ್ಯಾತ್ಮ ನಾವೆಲ್ಲ ಈ ಚಂದದೀವಿ ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಪುಣ್ಯ ಆದರ್ಶ ಇವತ್ತು ನಮಗೆ ಸಾಕ್ಷಿಯಾಗಿಲ್ಲ. ಅದಕ್ಕೆ ಅರ್ಥ ಮಾಡ್ಕೊಂಡ್ರಿ. ಇಳಕಲ್ ಜನತೆಗೆ ವಿನಂತಿ ಮಾಡ್ಕೊತೀವಿ, ನೀವು ದಯವಿಟ್ಟು ಇಂತ ಅದಕ್ಕೆ ಹೋಗ್ಬಾರ್ದು. ನಾವೇನು ಯಾರನ್ನೋ ಭಾಷೆಗಾರ ಕರೆಸಿದ್ರೆ ಅದಕ್ಕೆ ಯಾರಿಗೆ ಬೈದಲ್ಲ ಕುಂದಾಪುರ, ಚೈತ್ರ ಕುಂದಾಪುರ ಕರೆಸ್ಬೇಕಾದ್ರೆ ಅವ ಕಿತ್ತೋಡ್ ಮಗ ಬಿಜೆಪಿಗೆ ಚಪ್ಪಲ್ ಹೊಡೆದ್ರೆ ಯಾರು ಗೊತ್ತಾಯ್ತ ಮೋದಿಗೆ ಓಟ್ ಹಾಕಿದ್ರೆ ಚಪ್ಪಲ್ ಹೊಡೆದ ನಾನು ಅವಾಗ ಹೌದಲ್ಲ. ಅದಕ್ಕೆ ಪ್ರೊಫೆಸರ್ ನಾರಾಯಣ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಏನು ಗೊಡ್ಸೆ ಬಗ್ಗೆ. ಗೊಡ್ಸೆ ಕೊಂದಂತವ್ರಿಗೆ ಪೂಜೆ ಮಾಡ್ತಾರೆ ಇವರು ಬಿಜೆಪಿಯವರು. ಗಾಂಧಿ ಸುಟ್ಟಂತವ್ರಿಗೆ, ಗಾಂಧಿ ಸುಟ್ಟಾಕ್ತವ್ರಿಗೆ. ಎಲ್ಲಿವರೆಗೂ ಈ ದೇಶದಾಗ ಇಂಥ ತತ್ವ ಸಿದ್ಧಾಂತಕ್ಕೆ ಗೌರವ ಕೊಡೋದು ತಲೆ ಇವತ್ತು ಜನರು ಬಿಡ್ತಾರ, ಅವತ್ತು ನಿಜವಾದ ಭಾರತ ದೇಶ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅವರು ಪ್ರೊಫೆಸರ್ ನಾರಾಯಣ. ಇವತ್ತು ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ, ನಾವೆಲ್ಲ ಭಾರತೀಯರು, ನಾವು ಎಲ್ಲ ಜಾತಿ ಧರ್ಮ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಬೆಳೆದಂಥವ್ರು. ಅದಕ್ಕೆ ಮೊಹಮ್ಮದ್ ಪೈಗಂಬರ್ ಮಾತು ಹೇಳ್ತಾರೆ, ಪಕ್ಕದ ಮನೆಯಾಗ ಯಾರು ಉಪವಾಸ ಮಾಡಿದ್ರೆ ನೀನು ಹೊಟ್ಟೆ ತುಂಬ ಮಲ್ಗಕ್ಕೆ ಹೋಗ್ಬೇಕಮ್ಮ ಅಂತ. ಎಂತ ತತ್ವ ಇದು ಯಾರಿಗೆ ಗೊತ್ತಲ್ಲಪ್ಪ? ಯಾರ ಹೇಳಿದ್ರು? ಪಕ್ಕದ ಮನೆಯವರು ಉಪವಾಸ ಮಲಗಿದ್ರೆ ನೀವು ಹೊಟ್ಟೆ ತುಂಬ ತಿಂದು ಮಲ್ಕೋಬೇಕಪ್ಪ. ನೀವು ತಿನ್ನೋದ್ರಾಗ ಒಂದಿಟ್ಟು ಕೊಟ್ಟು ತಿನ್ರಿ, ಅವ್ರಿಗೂ ಬದುಕಿಸ್ತೀನಿ, ನೀವು ಬದುಕ್ರಿ. ನೀವು ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ನೀವು ಉಳಿರಿ, ಇನ್ನೊಬ್ಬರು ಬದುಕಾಕ್ಬಿಡ್ರಿ ಅಂತ. ನೀವೇ ಬದುಕಬೇಕಂತ ಏನಿಲ್ಲ. ಅದಕ್ಕೆ ಸಮಯ ಭಾಳ ಆಗಿದೆ ಬಂಧುಗಳೇ. ಇಷ್ಟೊಂದು ವಿಶೇಷವಾದ ಕಾರ್ಯಕ್ರಮವನ್ನ ನಮ್ಮ ಗದ್ದರಿಗೇರಿಯವರು ಮತ್ತು ನಮ್ಮ ಸುಷ್ಮಾ ಬಾರಿಗಿಡ, ನನ್ನ ಸಣ್ಣ ಮಗಳಿದ್ದಲ್ಲಿ ಏನು ಈ ಚಿತ್ರ ಇದು ಒಳ್ಳೆಗಳ ಬಹಳ ಒಳ್ಳೆಯ ನಿರೂಪಣೆ ಮಾಡ್ತಾರೆ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿ ವಿಶೇಷವಾಗಿ ಎಲ್ಲ ಸಾಧಕರಿಗೆ, ಪ್ರತಿಭಾವಂತರಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಗಾಂಧೀಜಿ ಬಗ್ಗೆ ಎಷ್ಟು ಚಂದ ಬರ್ತಾರೆ ಗೊತ್ತಾ ಪ್ರಬಂಧ. ನಿಜವಾಗ್ಲೂ ಇದೆಲ್ಲ ಅವೆಲ್ಲ ತಿಳಿಸ್ಬೇಕು. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಮಕ್ಕಳಿಗೆ ತಿಳಿಸ್ಬೇಕು. ನಮ್ಮ ದೇಶದ ಇತಿಹಾಸವನ್ನು ನಾವು ತಿಳಿಸಿದ್ರೆ ಮತ್ತೆ ಯಾರು ತಿಳಿಸ್ತಾರೆ? ಅದಕ್ಕೆ ನಮ್ಮ ದೇಶ ಒಂದು ಇತಿಹಾಸ ಭರಿತವಾದಂತ ದೇಶ. ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳ್ತಾರ, ಭಾರತ ದೇಶದ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಭಾರತ ದೇಶದ ಇತಿಹಾಸ ಅಂತ ಹೇಳ್ತಾರೆ. ಇದು ಸುಳ್ಳಲ್ಲ ಬಂಧುಗಳೇ, ಸುಳ್ಳಲ್ಲ. ಅದಕ್ಕೆ ಸಮಯವಾಗಿದೆ. ಮತ್ತೆ ಸಿದ್ದರಾಮಯ್ಯ ಸಾಹೇಬ್ ಮಾತಾಡಿದ್ರು ಇವತ್ತು ಬೆಳಿಗ್ಗೆ, ಎಲ್ಲರೂ ಇದ್ರ ಮನಸ್ಸು ಕೊಟ್ಟು ನೋಡ್ಕೊಂಡ್ರೆ ರಾತ್ರಿ ಮುಕ್ಕೊಂಡಾರ. ನಿಮ್ಗೆಲ್ಲರಿಗೂ ಆತ್ಮಸಾಕ್ಷಿ ಐತಿಲ್ಲಪ್ಪ? ಕೈ ಎತ್ರಿ, ಯಾರಿಗೆ ಐತಿ? ಎಲ್ಲರಿಗೂ ಇದ್ದವ್ರಿಗೆ ಆತ್ಮಸಾಕ್ಷಿ, ಆತ್ಮಸಾಕ್ಷಿ. ಇವತ್ತು ಮೂರು ನಾವು ಒಪ್ಕೊಂಡ್ವಿ ಸಂವಿಧಾನ ಪ್ರಕಾರ. ಯಾವ್ದು ಹೇಳ್ರಿ? ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ. ಅದರಲ್ಲಿ ಪತ್ರಿಕಾರಂಗ ಐತಪ್ಪ, ನಿಮಗೆ ಬಿಟ್ಟಿಲ್ಲ. ನೀವು ಸ್ವಲ್ಪ ಸುದ್ದಿ ನಡೆಯಕ್ಕೆ ಕೇಳಿದ್ರಿ, ಆತ್ಮವಿಶ್ವಾಸದಿಂದ ನಡೆಯಕ್ಕೆ ಕರೀರಿ. ದಯವಿಟ್ಟು ಆತ್ಮಸಾಕ್ಷಿಯಾಗಿ ನಡೆಯಕ್ಕೆ ಕರೀರಿ. ಬರೀ ಆತ್ಮಸಾಕ್ಷಿಯನ್ನು ಬಿಟ್ಟು ನೀವು ಏನ್ ಹೇಳಿದ್ರು ಯಾರು ನೀವು ಮನಸ್ಸು ಒಪ್ಪಿಲ್ಲ, ನಿಂದ ಒಪ್ಪುದು. ರಾತ್ರಿ ಮಕ್ಕೊಂಡಾಗ ಒಪ್ಪಂತಾನೆ ನೀನು ತಪ್ಪು ಮಾಡಿ ಬಂದು ಮಕ್ಕೊಂಡ ಒಪ್ಪಂತಾನೆ. ಎಲ್ಲರಿಗಿಂತ ದೊಡ್ಡದು ಯಾವುದು ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ ಹೇಳ್ಯಾರ ನನಗೆ ಇವತ್ತು. ಏನು? ಆತ್ಮಸಾಕ್ಷಿ. ಎಲ್ಲಾ ನ್ಯಾಯಾಲಯ, ಎಲ್ಲ ದೇವರಿಗಿಂತ ಮಿಗಿಲಾದಂಥದ್ದು
ಆತ್ಮಸಾಕ್ಷಿ ಅನ್ನೋದು ನಮ್ಮ ಹತ್ರ ಐತಿ. ಆ ಆತ್ಮಸಾಕ್ಷಿಗೆ ದ್ರೋಹ ಮಾಡಿದ್ರೆ ನೀವು ಯಾರು ಮನುಷ್ಯ ಜಾತಿಗೆ ಹುಟ್ಟಿದಂತೆ ಅಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆತ್ಮಸಾಕ್ಷಿಗೆ ದ್ರೋಹ ಮಾಡಬಾರ್ದು. ಆತ್ಮಸಾಕ್ಷಿಯಿಂದ ನೀವು ನಡೆಯಿರಿ, ಸತ್ಯವನ್ನೇ ಮಾತಾಡಿ. ಯಾಕಂದ್ರೆ ಏನಾಗೋದಿತ್ತು ನಾವು ಅದೇ ಟಿಪ್ಪು ಸುಲ್ತಾನ್ ಒಂದು ಮಾತಾಡ್ತಾರೆ ಗೊತ್ತಿರ್ತದೆ ನಿಮಗೆ. 100 ವರ್ಷ ಹೇಗಿಯಾಗಿ ಬದುಕೋದ್ಕಿಂತ ಒಂದು ದಿವಸ ಹುಲಿಯಾಗಿ ಬದುಕಿದ್ರೆ ಸಾಕು ಅಂತ ಟಿಪ್ಪು ಸುಲ್ತಾನ್. ಒಂದು ದಿವಸ ಬದುಕಿದ್ರೆ ಸಾಕು. ನನಗೇನಾಗುತ್ತೆ ಬದುಕ್ಬಿಟ್ಟಿರಿ ಮಗ. ಇನ್ನೇನು ಕಿತ್ಕೊಟ್ಟು ನೋಡ್ತೀವಿ. ಗೌಡ್ರ ಗೌಡ್ಕಿ ಒಬ್ಬ ಗೌಡ ಅಂತ ಒಬ್ಬ ಗೌಡ ಅಂತ ಇಬ್ರು ಗೌಡ್ರು ನೋಡಿ ಗೌಡ್ಕಿ ಇಟ್ಕೊಂಡು ಮರ್ಯಾದೆ. ನಮ್ಮೂರು ಕಳಕಟ್ಟ ಘಟನೆ ಹೌದಲ್ಲ, ಯಾರು ಹೋಗ್ತೀವಿ. ಅದಕ್ಕೆ ಪರಿಗಣಿಸ್ಕೊಬಾರ್ರಿ. ಎಲ್ಲರೂ ಎಲ್ಲ ಜಾತಿ ಜನಾಂಗಗಳು ಈ ದೇಶವನ್ನು ಕಟ್ಟಾಗ ನಮ್ಮ ಬೆಡಗೂರು ಸಾಹೇಬ್ ಹೇಳಿಲ್ಲ, ನಾವು ಬಿಡಂಗಿಲ್ಲ. ನಮ್ಮ ದೇಹಗಳ ಮುಸ್ಲಿಮರಿಗೆ ಈ ದೇಶದ ಒಕ್ಕಟ್ಟನ್ನ ಏಕತೆಯನ್ನ ಭಾವೈಕ್ಯತೆಯನ್ನ ನಾವು ಕಟ್ಟೇ ಕಟ್ಟುತ್ತೇವೆ. ಧನ್ಯವಾದಗಳು ಎಲ್ಲರಿಗೂ. ಜಾತ್ರೆ ಜಾಸ್ತಿ ಆಯ್ತು ಮಕ್ಕಳು ಊಟ ಮಾಡಿ ಊಟಪ್ಪ ಎಲ್ಲರಿಗೂ ಊಟ ಮಾಡ್ರಿ, ಊಟ ಮಾಡಿ ಮಕ್ಕಳು ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿಯವರ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಶುಭಾಶಯ ಕೊಟ್ಟು ಧನ್ಯವಾದ.